ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಯಾಕೆ ಮೀಸೆ ಇದೆ ಗೊತ್ತಾ? ಬೇಟಾಸುರ ಎಂಬ ಮಹಾ ಅಸುರ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದು ತನ್ನ ಮುಂದೆ ತನ್ನ ವಿರುದ್ಧ ಯಾರು ಬರುತ್ತಾರೆ ಅವರ ಎಲ್ಲಾ ಶಕ್ತಿಯನ್ನು ನನ್ನ ಮೀಸೆಗೆ ಬರಬೇಕು ಎಂದು ವರವನ್ನು ಪಡೆದು ಮೆರೆಯುತ್ತಿರ್ತಾನೆ. ನಂತರ ಅವನು ಅಹಂಕಾರದಿಂದ ಲೋಕದ ಜನಗಳಿಗೆ, ಋಷಿಮುನಿಗಳಿಗೆ, ಸಾಧು ಸಂತರಿಗೆ, ದೇವಾನುದೇವತೆಗಳಿಗೂ ಉಪದ್ರವ ಕೊಡ್ತಾ ಹಿಂಸಿಸತೊಡಗುತ್ತಾನೆ. ಪರಶುರಾಮರು ಈ ಬೇಟಾಸುರನನ್ನು ಸಂಹಾರ ಮಾಡಲು ಹೋಗ್ತಾರೆ. ಆದರೆ ಬೇಟಾಸುರನನ್ನು ಸಂಹಾರ ಮಾಡಲು ಆಗೋದಿಲ್ಲ. ಕಾರಣ, ಬೇಟಾಸುರನ ಮುಂದೆ ನಿಂತಾಗ ಪರಶುರಾಮರ ಶಕ್ತಿಯೆಲ್ಲ ಬೇಟಾಸುರನ ಮೀಸೆಗೆ ಹೋಗುತ್ತೆ. ಆಗ ಬೇಟಾಸುರ ಅತಿಯಾದ ಅಹಂಕಾರದಿಂದ ಪರಶುರಾಮರನ್ನ ಹಿಮ್ಮೆಟ್ಟಿಸ್ತಾನೆ. ಆಗ ಪರಶುರಾಮರು ತಾಯಿ ರೇಣುಕಾ ಯಲ್ಲಮ್ಮನ ಮೊರೆ ಹೋಗ್ತಾರೆ. ಆಗ ತಾಯಿ ರೇಣುಕಾದೇವಿಯು ಕಾಳಿಕಾದೇವಿಯಾಗಿ ಅವತರಿಸಿ ಆ ಬೇಟಾಸುರನ, ಯಾವ ತನ್ನ ಮೀಸೆಯಿಂದ ತಾನು ಗಂಡು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವನು ಅವನ ಅದೇ ಮೀಸೆಯನ್ನು ಕಿತ್ತಿ ತಾನೇ ಆ ಮೀಸೆಯನ್ನು ತನ್ನ ಗದ್ದಕ್ಕೆ ಹಚ್ಕೊಂತಾಳೆ. ಆಗ ರೇಣುಕಾ ಯಲ್ಲಮ್ಮ ತಾಯಿಯು, ನಾನು ಗಂಡು ಅಲ್ಲ, ಹೆಣ್ಣು ಅಲ್ಲ, ನಾನೇ ಶಕ್ತಿ ಸ್ವರೂಪಿಣಿ, ನಾನೇ ಅರ್ಧ ನಾರೀಶ್ವರಿ, ನಾನೇ ಪರಬ್ರಹ್ಮ ವಿಷ್ಣು ಮಹೇಶ್ವರ. ತಾಯಿಯು ಮುಂದೆ ಎಲ್ಲರೂ ಸಮಾನರು. ತಾಯಿಗೆ ಗಂಡು ಹೆಣ್ಣು ಎಂದು ಭೇದ ಭಾವವಿಲ್ಲ. ನನಗೆ ಎಲ್ಲರೂ ಒಂದೇ, ನಾನೇ ಎಲ್ಲರಿಗೂ ತಾಯಿಯಾಗಿರುವೆ ಎಂದು ತಿಳಿಸಿ ನಂತರ ಪರಶುರಾಮ ಬೇಟಾಸುರನ ಸಂಹಾರ ಮಾಡ್ತಾರೆ. ಅವನ ಹೊಟ್ಟೆಯನ್ನು ಚೌಡಿಕೆಯ ಕೊಳಗ ಮಾಡಿ, ಬೆನ್ನು ಮೂಳೆ ಕೈಯಿಂದ ಸರಿಗೋಲು ಮಾಡಿ, ಕರಳಿನಿಂದ ತಂತಿಯಾಗಿಸಿ, ಹಲ್ಲಿನಿಂದ ಕವಡಿಯಾಗಿಸಿ, ಅವನ ಒಂದೊಂದು ಬೆರಳುಗಳಿಂದ ಮೀಟಿಸಿ ಚೌಡಿಕೆಯನ್ನು ನುಡಿಸ್ತಾರೆ. ಅಯ್ಯೋ ನೃತ್ಯ ಮಾಡ್ತಾಳೆ. ನಂತರ ಶಾಂತಳಾಗ್ತಾಳೆ. ಯಾರು ನಾನು ಗಂಡು ಎಂಬ ಅಹಂಕಾರದಿಂದ ಮೆರವರು, ಯಾರು ಹೆಣ್ಣಿಗೆ ಶೋಷಣೆ ಮಾಡುವರು ಅವರನ್ನು ಗಂಡನ್ನು ಹೆಣ್ಣಾಗಿಸಿ, ಸೀರೆ ಉಡಿಸಿ, ಬಳೆ ತೊಡಿಸಿ, ಹಣೆಗೆ ಭಂಡಾರ ಹಚ್ಚಿಸಿ, ಕಾಲಿಗೆ ಗೆಜ್ಜೆ ಹಾಕಿಸಿ ತನ್ನನ್ನು ಹೊತ್ತುಕೊಂಡು ಕುಣಿಯುವಂತೆ ಮಾಡ್ತಾಳೆ ಎಲ್ಲರ ಅಮ್ಮ ಯಲ್ಲಮ್ಮ. ಉಧೋ ಉಧೋ.